ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಮ್ಮರೆಡ್ಡಿಕೊಪ್ಪ ಗ್ರಾಮದಲ್ಲಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಕಳ್ಳತನಕ್ಕೆ ಪ್ರಯತ್ನ ನಡೆದಿರುವ ಘಟನೆ ವರದಿಯಾಗಿದೆ. ಗ್ರಾಮದ ದುರ್ಗಾದೇವತೆ ದೇವಸ್ಥಾನ, ಅಲ್ಲಾದೇವರ ದರ್ಗಾ ಹಾಗೂ 6 ಮನೆಗಳ ಮೇಲೆ ಕಳ್ಳರು ಮನೆಯ ಕಿಲಿ ಮುರಿದು ಕಳ್ಳತನಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಅಲ್ಲಾದೇವರ ದರ್ಗಾದ ಕಾಣಿಕೆ ಪೆಟ್ಟಿಗೆಯನ್ನು ಒಡೆದು ಅದರಲ್ಲಿದ್ದ ನಗದು ಹಣ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇದೇ ವೇಳೆ ಮುತ್ತಣ್ಣ ಯರಗೊಪ್ಪರವರ ಮನೆಯಲ್ಲಿ ಜಗಲಿಯ ಮೇಲೆ ಇಟ್ಟಿದ್ದ ಸುಮಾರು 12 ಗ್ರಾಂ ಬಂಗಾರದ ಯಲ್ಲಮ್ಮನ ಪಾದಸರವನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುವುದು ತಿಳಿದುಬಂದಿದೆ. ಘಟನೆಯ ಬಗ್ಗೆ ಸಾರ್ವಜನಿಕರು ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಆಗಮಿಸಿದ ಬಾದಾಮಿ ಪೊಲೀಸರು ಕೂಡಲೇ ಗ್ರಾಮಕ್ಕೆ ಶ್ವಾನದಾಳ ಹಾಗೂ ಬೆಳಚ್ಚಿನ ಮೂಲಕ ಆಗಮಿಸಿ ಸ್ಥಳ ಪರಿಶೀಲನೆ, ವಿಚಾರಣೆ ಹಾಗೂ ತನಿಖೆ ನಡೆಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತಂಡದಿಂದ ತೀವ್ರಗತಿಯಲ್ಲಿ ತನಿಖೆ ಮುಂದುವರಿದಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಬಾದಾಮಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದರು. ವರದಿ ಪಾಣ ಸತ್ತ ತೊಂದರೆ ಅವನ ಅಲ್ಲಿ ಇದ್ದವ್ರು ಅದು ನಿಮ್ಮ ಗಾಡಿಂದನ ಅಷ್ಟೂರಿ ಪಾಣ ಚೀಲನ ತಗೊಂಡ್ರೆ ಅಷ್ಟೇ ಮಂಜು ಇಲ್ಲೇ ಮುಕ್ಕೊಂತಿದ್ದೆ ನಿನ್ನ ನಾಯಿ ಮಕ್ಕೊಂದಿನ್ರಿ ತಂಡಿಗೆ ಹಂಜಿ ನಮ್ಮ ಇವ್ರ ಮನೆ ಮಕ್ಕೊಂದಿನ್ರಿ ನಮ್ಮ ರಂಗಾರ ಮನೆ ಮಕ್ಕೊಂಡ್ಬಿಟ್ಟಿರಿ. ದಿವಸ ಇದ ಕತ್ತಿ ಮನೆ ಇರ್ತದೆ ಇಲ್ಲಿದ್ದರು ಹಾಳಿ ಒಂದು ತಲೆದಿರ್ತದ ಪಾದ ಇರ್ತಾನ ತಯಾರದ ಹಳ್ಳಿಗೆ ಇಟ್ಟಿದ್ವಿ. ಇಲ್ಲಲ್ರಿ ಅದ ಸರ್ ಇಲ್ಲಿ ಮಾಡ್ಕೊಂಡು ಕೊಳಗಲಕ್ಕೆ ತರ್ಸರ ಒಂದು ತೊಲೆದಿತ್ರಿ ಅದು ಯಲ್ಲಮ್ಮನ ಪಾದ. ಯಲ್ಲಮ್ಮನ ಪಾದ ಸರಿ ಕೊಳ್ಳಾಗಪ್ಪ ಯಲ್ಲಮ್ಮಗ ಸೇವೆ ಮಾಡಾರ ಹಾಕೊಂತಾರಲ್ರಿ.